ಹಿಂದೂ ಹಬ್ಬಗಳಿಗೆ ನಿರ್ಬಂಧ ಹೇರ್ತಾರೆ, ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ, ಇವಾಗೆಲ್ಲ ಡಿಜೆ ಬೇಕು ಅಂತ. ನೋಡಿ, ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಒಂದು ಕಡೆ ಹಿಂದೂಗಳ ಪವಿತ್ರವಾದ ಹಬ್ಬಗಳಲ್ಲಿ ಯುವಕರ ಕ್ರೇಜ್ ಇದೆ. ಡಿಜೆ ಒಂದು, ಕಲಾ ತಂಡಗಳು ಒಂದು ಭಾಗ. ಕಲಾ ತಂಡದಲ್ಲಿ ಯಾರಿಗೆ ಅಭಿರುಚಿ ಇರುತ್ತೆ ಅಲ್ಲಿ ಅವರು ನೃತ್ಯ ಮಾಡ್ತಾರೆ. ಇನ್ನು ಡಿಜೆ ಅಂದ ತಕ್ಷಣ ಅಶ್ಲೀಲವಾದ ಹಾಡುಗಳನ್ನು ಹಾಕಲ್ಲ. ಆ ಡಿಜೆಗೆ ಷರತ್ತುಬದ್ಧವಾಗಿ ಅನುಮತಿ ಕೊಡಬಹುದಾಗಿತ್ತು. ನೋಡಿ, ಚಿತ್ರದುರ್ಗದಲ್ಲಿ ಹಿಂದೂ ಪರ ಸಂಘಟನೆ ಜೊತೆಗೆ ನಾವೆಲ್ಲ ಹೋರಾಟ ಮಾಡಿದ್ವಿ, ಕಾರಜೋಳರು ನಾವು ಎಲ್ಲ ಸೇರಿ. ಆ 7 ಡಿಜೆಗೆ ಅನುಮತಿ ಕೊಟ್ಟು ಅಲ್ಲಿ ಕೇಸುಗಳು ಹಾಕಿದ್ದಾರೆ. ದಾವಣಗೆರೆ ಜಿಲ್ಲಾಡಳಿತ ಮೊದಲಿಂದಲೂ ಈ ಡಿಜೆಗೆ ಅದು ಅನುಮತಿ ಕೊಡಲ್ಲ ಅಂತೇಳಿ ಸಾಕಷ್ಟು ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ. ಸ್ಪಷ್ಟವಾಗಿ ಆದೇಶ ಮಾಡಿದರು. ಅರೆ, ಹಿಂದೂಗಳ ಹಬ್ಬ, ಪವಿತ್ರವಾದ ಹಬ್ಬಗಳು, ದಸರಾ, ಗಣೇಶೋತ್ಸವ, ಯುಗಾದಿ, ನಮಗೆಲ್ಲ ಸಂಭ್ರಮ. ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಾರೆ ಯಾರು? ಈ ಸರ್ಕಾರಕ್ಕೆ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ, ಜಿಲ್ಲಾಡಳಿತ ಮಾಡಿದೆ. ಇವತ್ತು ನನಗೆಲ್ಲ ಕಡೆ, ಕೇವಲ ಇಲ್ಲಷ್ಟೇ ಅಲ್ಲ, ನಾನು ಎಲ್ಲೆಲ್ಲಿ ಹೋಗಿದ್ದೀನಿ, ನಮ್ಮ ಜಿಲ್ಲೆ ಇರ್ಬೋದು, ನನ್ನ ಕ್ಷೇತ್ರ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೇ ರೀತಿ ಈ ಸರ್ಕಾರ ತೊಗಲಕ್ ದರ್ಬಾರ್ ಅಂತ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಏನು ಇವ್ರು ಸ್ವಂತ ಆಡಳಿತ ಅಧಿಕಾರನೆಯಾ? ಏನು ಶಾಶ್ವತ ನೀವು ಅಧಿಕಾರದಾಗ ಇರ್ತೀರಾ? ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಶಾಶ್ವತ ಅಲ್ಲ. ಇದೇ ರೀತಿ ನೀವು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರಿ, ಮೊಂಡಾಟ ಮಾಡ್ತಾಯಿದ್ರಿ. ಅಲ್ಪಸಂಖ್ಯಾತರ ಪರವಾಗಿ ಏನು ಬೇಕಾದ ಕಾನೂನನ್ನು ತರ್ತೀರಿ ನೀವು. ನಾವು ಕೇಳ್ತೀವಿ, ಸವಾಲಾಗ್ತೀವಿ. ಇವತ್ತು ಪ್ರತಿಜ್ಞೆ ಮಾಡಿದ್ದೀನಿ ನಾನು, ಆ ಗಣೇಶನಿದ್ರಿಗೆ ಯುವಕರಿಗೆ ಪ್ರತಿಜ್ಞೆ ಮಾಡಿದ್ದೀನಿ, ಈ ಸರ್ಕಾರ ಇವತ್ತಲ್ಲ ನಾಳೆ ಬಿದ್ದೋಗುತ್ತೆ. ಹಿಂದೂ ವಿರೋಧಿ ಸರ್ಕಾರ. ಮುಂದಿನ ವರ್ಷ ತಾಕತ್ತಿದ್ರೆ ಡಿಜೆ ಮಾಲೀಕರು ಬರೆದ್ರೆ ನಾವು ಡಿಜೆ ತಂದು ಡಿಜೆ ಹಾಕ್ತೀವಿ. ಅದು ಯಾರು ಏನು ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಸವಾಲಾಗ್ತೀನಿ. ಡಿಜೆ ಬೇಕಂತೆ ಹೋರಾಟ ಮಾಡೋಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರಿ. ನಾನು ಹೇಳಿದೆ, ಕೇಸ್ ಹಾಕಿದ್ರೆ ನನ್ನ ತಾಕತ್ತಿದ್ರೆ ಬಂಧಿಸ್ತೀರ, ಬಂಧಿಸ್ರಿ. ಹಿಂದೂಗಳು ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಷಡ್ಯಂತ್ರ ಮಾಡ್ತಿದ್ರಿ. ನಿಮ್ಮ ಷಡ್ಯಂತ್ರ ಭಾಳ ದಿವಸ ನಡೆಯಲ್ಲ. ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ, ಒಬ್ಬ ಗೃಹ ಸಚಿವರಾಗಿ ನೀವು ಅಸಮರ್ಥ ಗೃಹ ಸಚಿವರು. ಯಾಕೆ ನಿಮಗೆ ಪೊಲೀಸ್ ಇಲ್ವಾ? ಶಾಂತಿ ನೋಡಿ, ಮೊನ್ನೆ ಚಿತ್ರದುರ್ಗದಲ್ಲಿ ಸುಮಾರು 6-7 ಲಕ್ಷ ಜನ ಸೇರಿದ್ರು. ಏನು ಶಾಂತಿಗೆ ಭಂಗ ತಂದ್ರ, ಧಕ್ಕೆ ತಂದ್ರ? ಕಾನೂನನ್ನು ಯಾರಾದರೂ ಕೈ ತೆಗೆದುಕೊಂಡ್ರೆ ಭಾಳ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ. ನೋಡಿ, ಡಿಜೆ ಕೊಡೋದ್ರು ಒಂದು ಕಡೆ ಕಲಾ ತಂಡಗಳು, ಡೊಳ್ಳು ಕಲಾ ತಂಡಗಳು ಅಥವಾ ಇದು ರೋಡ್ ಆರ್ಕೆಸ್ಟ್ರಾ ಎಲ್ಲ ಕುಣಿದು ಕುಪ್ಪಳಿಸ್ತಾರೆ. ಯುವತಿಯರು, ವಿದ್ಯಾರ್ಥಿನಿಯರು, ವಯೋವೃದ್ಧರು, ಮಧ್ಯವಯಸ್ಕರು. ಇಲ್ಲಿ ನೋಡಿ, ಪ್ರತಿಯೊಬ್ಬರು ಏನೋ ವರ್ಷದಲ್ಲಿ ಹಿಂದೂಗಳ ಹಬ್ಬ ಸಂಭ್ರಮ, ಗಣೇಶೋತ್ಸವ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಅದನ್ನು ಇದಕ್ಕೂ ನೀವು ಅಡ್ಡಿಪಡಿಸ್ತಾರೆ ಅಂದರೆ ನಿಮ್ಮ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಹೇಡಿ ಸರ್ಕಾರ. ಒಂದು ಕಡೆ ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅಪವಿತ್ರ ಮಾಡೋಕ್ಕೆ ಹೊರಟಿದ್ರಿ, ಅಲ್ಲಿ ನಿಮಗೆ ತಕ್ಕ ಉತ್ತರ ಸಿಕ್ತು. ಸರ್ಕಾರ ಧರ್ಮಸ್ಥಳಕ್ಕೆ ಮಸಿ ಬೆಳೆಯೋಕೆ ಹೊರಟಿದ್ರಿ, ಸರ್ಕಾರಕ್ಕೆ ಮಸಿ ಬೆಳೀತು. ಇನ್ನೊಂದು ಕಡೆ ನೋಡಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಇದ್ರ ಜೊತೆಗೆ ಯಾವ ದೀಪಾ ಬಸ್ತಿ, ಈ ಬಾನು ಮುಸ್ತಕ್, ನಮಗೆ ಗೌರವದ ಲೇಖಕಿ, ಅವ್ರು ಬರೆದು ಕನ್ನಡದಲ್ಲಿ. ಆದರೆ ಆ ಕನ್ನಡದ ಲೇಖನವನ್ನು ಬೇರೆ ಭಾಷೆ, ನಮ್ಮ ಇಂಗ್ಲೀಷ್ ಇರ್ಬೋದು, ಬೇರೆ ಭಾಷೆಗೆ ಭಾಷಾಂತರ ಮಾಡಿದ್ದಕ್ಕೆ ಬೂಕರ್ ಪ್ರಶಸ್ತಿ ಬಂದದ್ದು ಕೇವಲ ಬಾನು ಮುಸ್ತಕ್ ಲೇಖನಿಗೆ ಅಷ್ಟೇ ಅಲ್ಲ, ಇದರಲ್ಲಿ ಬಹುಪಾಲು ದೀಪಾ ಬಸ್ತಿಯವ್ರ ಪಾಲಿದೆ. ಅವರು ಬೇರೆ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ಕಿದ್ದು. ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡ್ತೀರಿ, ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ನಾವಿವತ್ತು ಸಂಕಲ್ಪ ಮಾಡಿದ್ವಿ ಹಿಂದೂಗಳು.